100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂತ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಈಗ ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ, ಕುಸಿದಿದ್ದಾರೆ. ಹೌದು, ಅವರ ಒಂದು ಬದುಕಿನ ಮಹಾನ್ ವ್ಯಕ್ತಿ ಅಂದ್ರೆ ಅವರ ತಾಯಿಯಾಗಿರ್ತಾರೆ ಸ್ವರ್ಣಲತಾ ಅಂತ. ಅವರಿಗೆ 85 ವರ್ಷ ವಯಸ್ಸಾಗಿರುತ್ತೆ. ಆದ್ರೆ ಇವತ್ತು ಅವರು ನಮ್ಮನ್ನೆಲ್ಲ ಅಂದ್ರೆ ಅಗಲಿಕೆಯಾಗಿದ್ದಾರೆ. ಪ್ರಕಾಶ್ ರಾಜ್ ಅವರನ್ನ ಬಿಟ್ಟು ಹೋಗಿದ್ದಾರೆ, ಇಹಲೋಕವನ್ನ ತ್ಯಜಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಹೈದರಾಬಾದ್ ನಲ್ಲಿ ಅವರ ನಿವಾಸ ಒಂದು ಇದೆ, ಸೊ ಅಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ತಾಯಿಯನ್ನ ಕಳೆದುಕೊಂಡು ಬಹಳಷ್ಟು ಕಣ್ಣೀರಾಗ್ತಾ ಇದ್ದಾರೆ. ಕೇವಲ ಎತ್ತವಳಾಗಿ ಮಾತ್ರವಲ್ಲದೆ ಒಂದು ಶಕ್ತಿಯಾಗಿ ಪ್ರಕಾಶ್ ರಾಜ್ ಅವರನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಸಹ ಬೆಳೆಸಿದ್ರು. ದೇವರಂತೆಯೇ ತಾಯಿಯನ್ನ ಆರಾಧಿಸ್ತಾ ಇದ್ರು ಪ್ರಕಾಶ್ ರಾಜ್ ಅವರು. ಸ್ವರ್ಣಲತಾ ಅವರ ಜೀವ ಯಾರಿಗಾದ್ರೂ ಸ್ಫೂರ್ತಿ ನೀಡುವಂತಿತ್ತು. ಯಾಕೆಂದ್ರೆ ಮೂಲತಃ ಗದಗದವರಾಗದಂತ ಸ್ವರ್ಣಲತಾ ಅವರು ಕೇವಲ 12 ವರ್ಷವಿದ್ದಾಗಲೇ ತಾಯಿಯನ್ನ ಕಳೆದುಕೊಂಡು ಅನಾಥರಾಗ್ತಾರೆ. ನಂತರ ಬೆಳಗಾವಿಯ ಅನಾಥಾಶ್ರಮದಲ್ಲಿ ಆಶ್ರಯ ಪಡೆದು ಸೊ ಅವರು ನರ್ಸಿಂಗ್ ತರಬೇತಿಯನ್ನ ಮುಗಿಸಿ ಬದುಕನ್ನ ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಆಗಮಿಸ್ತಾರೆ. ಮಂಗಳೂರು ಮೂಲದ ವ್ಯಕ್ತಿಯನ್ನ ಮದುವೆಯಾಗ್ತಾರೆ. ಆದ್ರೆ ನೋಡಿ, ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ಪಾಪ ತಂದೆ ದುಡಿತಾ ಇರ್ಲಿಲ್ವಂತೆ. ಇಡೀ ಸಂಸಾರವನ್ನ ಪ್ರಕಾಶ್ ರಾಜ್ ಅವರ ತಾಯಿ ಸ್ವರ್ಣಲತಾ ಅವರೇ ಸಾಕ್ತಾ ಇದ್ದಿದ್ದು. ಮಕ್ಕಳನ್ನ ಓದಿಸಿ ತಂಗಿಯ ಮದುವೆಯನ್ನು ಸಹ ಮಾಡಿದ್ದು ಅವರೇ ಅಂತೆ. ಅಂದ್ರೆ ಪ್ರಕಾಶ್ ರಾಜ್ ಅವರ ತಂಗಿಯ ಮದುವೆ. ಸೊ ಹೀಗಾಗಿ ಪ್ರಕಾಶ್ ರಾಜ್ ಅವರಿಗೆ ತಾಯಿ ಅಂದ್ರೆ ತುಂಬಾನೇ ಗೌರವ, ಮತ್ತೆ ತುಂಬಾನೇ ಏನಂತಾರೆ, ಅವ್ರಿಗೆ ಒಂದು ದೊಡ್ಡ ಪ್ರಪಂಚ, ದೊಡ್ಡ ಶಕ್ತಿ ಆಗಿದೆ. ಈಗ ಒಂದು ಶಕ್ತಿಯೇ ಇಲ್ಲವಾದಂತಾಗಿದೆ. ಪ್ರಕಾಶ್ ರಾಜ್ ಅವರು ಕಂಬನಿ ಮಿಡಿಯುತ್ತಿದ್ದಾರೆ. ಒಂದೆಲ್ಲ ಏಳು ಬೀಳುಗಳನ್ನ ಪ್ರಕಾಶ್ ರಾಜ್ ಅವರು ನೋಡಿದ್ದಾರೆ. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ತುಂಬಾನೇ ಕಡು ಬಡತನ, ತಮ್ಮ ಕುಟುಂಬಕ್ಕೆ ಒಂದು ನೆನಪಿಗೆ ತಾಯಿ ತುಂಬಾನೇ ಇಷ್ಟಪಟ್ಟು ತುಂಬಾನೇ ಕಷ್ಟಪಟ್ಟು ಬೆಳೆಸಿದ್ರು. ಸೊ ಈಗ ತಾಯಿಯನ್ನ ಕಳೆದುಕೊಂಡು ಪ್ರಕಾಶ್ ರಾಜ್ ಅವರು ತುಂಬಾನೇ ಕಂಬನಿಯನ್ನ ಮಿಡಿಯುತ್ತಿದ್ದಾರೆ.